ಈಗಾಗಲೇ ನಾವೇ ಪರಮೇಶ್ವರ್ ಸಾಹೇಬರ ಒಂದು ಹೇಳಿಕೆಯ ವಿರುದ್ಧ ಮೊನ್ನೆ ತುಮಕೂರಲ್ಲಿ ಒಂದು ಮಾಧ್ಯಮ ಗೋಷ್ಠಿನಲ್ಲಿ ನಾವು ಮತ್ತು ಜಿಲ್ಲೆಯ ಎಲ್ಲ ನಮ್ಮ ಮುಖಂಡರುಗಳು MLAಗಳು ಮತ್ತು ಎಲ್ಲ ರೈತ ಮುಖಂಡರುಗಳು ಎಲ್ಲ ಭಾಗವಹಿಸಿ ಒಂದು ಮಾಧ್ಯಮ ಗೋಷ್ಠಿ ನಡೆಸಿ ಇವತ್ತು ಜಿಲ್ಲೆಯ ಉಸ್ತುವಾರಿ ವಹಿಸ್ಕೊಂಡಿದ್ದ ನಮ್ಮ ಪರಮೇಶ್ವರ್ ಸಾಹೇಬರು ಮೊದಲು ಗೃಹ ಸಚಿವರಾಗಿದ್ದಾಗ ಲಿಂಕ್ ಕೆನಾಲ್ ವಿಚಾರವಾಗಿ ಸರ್ಕಾರದ ವಿರುದ್ಧವಾಗಿ ರೈತರ ಪರವಾಗಿ ಹೇಳಿಕೆ ಕೊಟ್ಟರು. ಇವತ್ತು ಅವರು ಏಕಾಏಕಿ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಹೋದ್ಮೇಲೆ ಇವತ್ತು ಮುಖ್ಯಮಂತ್ರಿ ಆಗಿ ಬದಲಾವಣೆಯಾದ DK ಶಿವಕುಮಾರ್ ಹೊಸ ಸರ್ಕಾರದಲ್ಲಿ ಇವತ್ತು ಇದನ್ನು ಯಾವುದೇ ಕಾರಣದಿಂದಲೂ ಲಿಂಕ್ ಕೆನಾಲ್ನ ನಾವು ಮಾಡೇ ಮಾಡ್ತೀವಿ ಅಂತ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ. ರೈತರು ಮನವೊಲಿಸಿ ಮಾಡ್ತೀವಿ, ಅದನ್ನು ಕಾಮಗಾರಿನ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ಸೊ ಅವರ ಹೇಳಿಕೆಗೆ ವಿರುದ್ಧವಾಗಿ ಇಡೀ ಜಿಲ್ಲೆಯ ಜನ ಇವತ್ತು ಜಿಲ್ಲೆಯ ರೈತರು ಎಲ್ಲರೂ ಹೋರಾಟಕ್ಕೆ ಕಾರ್ಯಸಿದ್ಧರಾಗ್ತಾ ಇದ್ದಾರೆ. ಈಗಾಗಲೇ ಹಲವಾರು ಭಾಗದಲ್ಲಿ ಗುಬ್ಬಿ ಇರ್ಬೋದು, ಮತ್ತೊಂದು ತುರಿಕೆರೆ ಇರ್ಬೋದು, ಎಲ್ಲ ಪ್ರತಿಭಟನೆಗಳಿಗೆ ಶುರು ಮಾಡಿದ್ದಕ್ಕೆ ಏನಾದರೂ ಕಾಮಗಾರಿ ಶುರು ಮಾಡಿದ್ದೇ ಆದರೆ ರೈತರು ಮೊದಲು ಏನು ಹೋರಾಟ ಮಾಡಿದರು ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧ ಇವತ್ತು ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಶುರು ಮಾಡ್ತೀವಿ ಅಂತ ಈಗಾಗಲೇ ಸರ್ಕಾರಕ್ಕೆ ಮತ್ತು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಮುಖ್ಯಮಂತ್ರಿಯವರಿಗೂ ಸಮೇತ ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ತುಮಕೂರು ಜಿಲ್ಲೆಗೆ ಏನು 24 TMC ಅಲೋಕೇಶನ್ ಆಗಿದೆ, ಅದೇ ನಮಗೆ ಇವತ್ತು ಸಮರ್ಪಕವಾಗಿ ಬರ್ತಾ ಇಲ್ಲ. ನಮಗೆ ಕುಣಿಗಲ್ಲಿಗೆ 3 TMC 3.1 TMC ಅಲೋಕೇಶನ್ ಆಗಿದೆ. ಇದೇ 24 TMC ಕುಣಿಗಲ್ಗೂ 3 TMC ಸೇರಿ ಈಗಾಗಲೇ ಸರಾಗವಾಗಿ ನೀರು ಹೋಗ್ತಾ ಇದೆ. ಆಧುನೀಕರಣ ಮಾಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿ ಈ ಒಂದು ಚಾನಲ್ಗೆ ಆಧುನೀಕರಣ ಮಾಡಿ ನೀರು ಹೋಗ್ತಾ ಇದೆ. ಅದಕ್ಕಿಂತ ಮಾಹಿತಿ ಪ್ರಕಾರ ಇನ್ನೂ ಜಾಸ್ತಿ ಒಳಗೆ ಅಲ್ಲಿ ಹೋಗ್ತಾ ಇದೆ. ಆದರೂ ಸಹ ಯಾವ ಉದ್ದೇಶದಿಂದ ಕುಣಿಗಲ್ಲನ್ನ ಹೆಸರು ಹೇಳ್ಕೊಂಡು ಕುಣಿಗಲ್ಲು ನೀರನ್ನ ತಗೊಂಡು ಹೋಗ್ಬೇಕು ಅನ್ನೋ ನೀರಿನ ಉದ್ದೇಶ ಇಟ್ಕೊಂಡು ಹೆಸರು ಹೇಳ್ಕೊಂಡು ಬೇರೆ ಯಾವುದೋ ಮಾಗಡಿಗೆ ರಾಮನಗರ ಜಿಲ್ಲೆಗೆ ವೈಯಕ್ತಿಕ ಪ್ರತಿಷ್ಠೆಗೆ ಇವತ್ತು ರಾಜಕಾರಣಿಗಳು ತುಮಕೂರು ಜಿಲ್ಲೆಯ ರೈತರ ಹಿತಾಸಕ್ತಿನ ಮರೆತು ರೈತರಿಗೆ ಬಲಿ ಮಾಡೋದಕ್ಕೆ ಇವತ್ತು ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿನ ಪ್ರತಿಷ್ಠೆಗೆ ಬಿದ್ದಿದ್ದಾರೆ. ಪೂರ್ಣಗೊಳಿಸ್ತೀವಿ ಅಂತ ಈಗಾಗಲೇ 4-1 6-1 ಮಾಡ್ತಾ ಇದ್ದಾರೆ. ಈಗಾಗಲೇ ಕಾಮಗಾರಿಗೆ ಸರ್ಕಾರಿ ಜಾಗಗಳಲ್ಲಿ ಮಾಡ್ತಿದ್ದನ್ನು ನಮ್ಮ ಹೋರಾಟದ ಮುಖಾಂತರ ನಿಲ್ಲಿಸಿದ್ದು. ಈ ಬಾರಿ ಆ ಹೋರಾಟ ಇರಲ್ಲ, ಲಕ್ಷಾಂತರ ರೈತರು ಇವತ್ತು ಹೋರಾಟಕ್ಕೆ ಬಿದ್ದಿದ್ದಾರೆ. ನಮ್ಮ ಭಾಗದಲ್ಲೂ ಸಹ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕಿತ್ತೂರಿನ ರೈತರ ಪರವಾಗಿ ನಾವು ಇವತ್ತು ಈ ಒಂದು ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧವಾಗಿ ಪ್ರತಿಭಟನೆ ಮಾಡೋದಕ್ಕೆ ಸಂಪೂರ್ಣವಾಗಿ ಜಿಲ್ಲೆಯ ರೈತರ ಜೊತೆ ಹೆಜ್ಜೆ ಹಾಕ್ತೀವಿ ಅಂತ ಕಿತ್ತೂರಿನ ರೈತರ ಪರವಾಗಿ ನಾವು ಇವತ್ತು ಹೇಳಿಕೆ ಕೊಡ್ತಾ ಇದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಏನು ಹೋರಾಟ ಮಾಡಿದರೆ ಯಾವುದೇ ಹಂತದ ಹೋರಾಟಕ್ಕೂ ಕಿತ್ತೂರಿನ ರೈತರು ಎಲ್ಲ ಜನಸಾಮಾನ್ಯರು ಕುಡಿಯೋ ನೀರನ್ನು ಅಷ್ಟೇ ಪ್ರಮುಖವಾಗುತ್ತೆ. ಇವತ್ತು ರೈತರಿಗೆ ಎಷ್ಟು ಪ್ರಮುಖವಾಗುತ್ತೆ, ಕುಡಿಯೋ ನೀರಿನ ವ್ಯವಸ್ಥೆಗೂ ಅಷ್ಟೇ ಈ ಒಂದು ಅನ್ಯಾಯ ಆಗೋದ್ರಿಂದ ನಾವೆಲ್ಲರೂ ಹೋರಾಟಕ್ಕೆ ಇದ್ದೀವಿ ಅಂತ ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಏನೊಂದು ನೀವು ಈಗಾಗಲೇ ಗುರುತ್ವಾಕರ್ಷಣೆಯಲ್ಲಿ ಡೈರೆಕ್ಟ್ ಲಿಂಕ್ ಕೆನಾಲ್ ಈ ಒಂದು ಗುಬ್ಬಿನ ಕಡಬಗೆರೆಯಲ್ಲಿ ಕಡಬದಲ್ಲಿ ಇವತ್ತು ಡೈರೆಕ್ಟ್ ಲಿಂಕ್ ಕೆನಾಲ್ ತಗೊಂಡು ಹೆಂಗಾಗಿದೆ ಪರಿಸ್ಥಿತಿ ಅಂತಂದರೆ, ಒಂದು ಮಡಕಿನಲ್ಲಿ ನೀರು ತುಂಬಿದ್ರೆ ನೀರು ಹೋಗ್ತಾ ಇದ್ರೆ ಕೆಳಗಡೆ ನೀವು ಹೊಡೆದ್ಬಿಟ್ರೆ ನೀರು ಮೇಲೆ ಹೊರಗಡೆ ಹೋಗುತ್ತಾ ಅಥವಾ ಅಲ್ಲೇ ಹೊರಟೋಗುತ್ತಾ, ನೀರೆಲ್ಲ ಕೆಳಗಡೆನೇ ಹೊರಟೋಗುತ್ತೆ. ಆ ರೀತಿ ಪರಿಸ್ಥಿತಿ ಉದ್ಭವ ಆಗುತ್ತೆ. ನೀವು ಚಾನಲ್ ಬರ್ತಾ ಇದೆ, ಮಧ್ಯೆ ಎಲ್ಲ ಒಂದು ಕಡೆ ಹೋಲ್ ಮಾಡಿಬಿಟ್ಟು ಚಾನಲ್ಗೆ ನೀವು ಲಿಂಕ್ ಕೊಟ್ಬಿಟ್ಟು ಅಲ್ಲೇನೇ ಎಲ್ಲ ಹೊರಟೋಗ್ಬಿಟ್ರೆ ನೀರು ಹೆಂಗೆ ಹಚ್ಚಿಗೆ ಬರುತ್ತೆ? ಯಾವುದೇ ಕಾರಣಕ್ಕೂ ನೀರು ಬರಲ್ಲ. ಇವತ್ತು ಅವ್ರು ಹೇಳ್ತಾ ಇದ್ದಾರೆ ರೈತರು ಮನವರಿಕೆ ಮಾಡ್ತೀವಿ, ಟೆಕ್ನಿಕಲ್ ಟೀಮ್ ಕಮಿಟಿ ಮಾಡ್ತೀವಿ. ಈಗಾಗಲೇ ಮಾಡಿದ್ದು ಆಯಿತು, ಟೆಕ್ನಿಕಲ್ ಕಮಿಟಿ ಮಾಡಿದ್ದು ಆಯಿತು. ಅವ್ರದ್ದೇ ಸರ್ಕಾರ, ಅವ್ರದ್ದೇ ಕಮಿಟಿ, ಅವ್ರದ್ದೇ ಅಧಿಕಾರಿಗಳು, ಅವ್ರದ್ದೇ ಟೆಕ್ನಿಷಿಯನ್ಗಳು, ಅವ್ರದ್ದೇ ವಿಜ್ಞಾನಿಗಳು. ಅವ್ರು ಇನ್ನೇನು ಬರೆಯೋದಕ್ಕೆ ಸಾಧ್ಯ? ರೈತರ ಪರವಾಗಿ ಏನು ಬರೆಯೋದಕ್ಕೆ ಸಾಧ್ಯ? ಇದರಲ್ಲಿ ಅವಲೋಕನ ಮಾಡೋದಕ್ಕೆ ಏನು ಸಾಧ್ಯ? ವಾಟ್ ಆರ್ ದಿ ನೆಗೆಟಿವ್ಸು, ಪಾಸಿಟಿವ್ಸು, ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಬರೆಯೋದಕ್ಕೆ ಆಗೋದೇ ಇಲ್ಲ. ಅವರು ಆಲ್ವೇಸ್ ವಿತ್ ದಿ ಗೌರ್ಮೆಂಟ್, ದೇ ಆಲ್ವೇಸ್ ರೈಟ್ಸ್ ಇನ್ ಫೇವರ್ ಆಫ್ ಗೌರ್ಮೆಂಟ್. ಸರ್ಕಾರ ಏನು ಹೇಳುತ್ತೆ ಟೆಕ್ನಿಕಲ್. ನಾವು ಅವತ್ತೂ ಅದನ್ನೇ ಹೇಳಿದ್ದೀವಿ. ಇದಕ್ಕೆ ಪಾರದರ್ಶಕವಾಗಿ ಯಾವುದಾದ್ರೂ ಒಂದು ಮಧ್ಯ
ಇರೋಂಥದ್ದು ಸರ್ಕಾರದ ಮತ್ತು ಜನರ ಮಧ್ಯೆ ಇರೋಂಥ ಒಂದು IITನೋ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೋ ಯಾರು ಇಂಜಿನಿಯರ್ಸ್ಗಳಿದ್ದಾರೋ ಅಥವಾ ವಿಜ್ಞಾನಿಗಳಿದ್ದಾರೋ ಈ ತುಮಕೂರು ಜಿಲ್ಲೆಗೆ 24 TMC ಏನು ಆಯೋಜನೆ ಆಗಿದೆ ಇದರಲ್ಲಿ ನೀವು ಮಧ್ಯ ಅಲ್ಲಿ ಒಂದು ಲಿಂಕ್ ಕೊಟ್ಬಿಟ್ಟು ಡೈರೆಕ್ಟಾಗಿ ಎಲ್ಲ ನೀರಲ್ಲಿ ಹೊರಟೋದ್ರೆ ಇದು ಬರೋ ಸಾಧ್ಯತೆಗಳಿದೆಯಾ ಅನ್ನೋದನ್ನು ಅವಲೋಕನ ಮಾಡೋದಕ್ಕೆ ಒಂದು IIT ತಂಡದಿಂದ ಟೆಕ್ನಿಕಲ್ ಟೀಮ್ ಮಾಡಿ ಅವಲೋಕಿಸಿ